ಅತಿ ಸಮಿತಿಯಿಂದ ವೆಂಕಟೇಶ್, ರಾಜ್ಯ ಸಂಚಾಲಕರು, ಬೆಂಗಳೂರು ಪೂರ್ವ ತಾಲೂಕು. ನಾವು ಬೆಳಗ್ಗೆ ಬಾಬಾ ಸಾಹೇಬರು ವಿಚಾರನ ತುಂಬ ಈ ದಿನ ನೋವಾಗಿರುತ್ತೆ ನಮಗೆ. ಯಾಕಂದರೆ ನಾವು ಕಣ್ಣಲ್ಲಿ ನೋಡಿಲ್ಲ ಬಾಬಾ ಸಾಹೇಬ್ರನ್ನ. ಆದರೆ ಇವತ್ತು ಹಳ್ಳಿಗಳ ಮುಖಾಂತರ ಬೆಳಗ್ಗೆ 6 ಗಂಟೆಯಿಂದ ಸುಮಾರು 1 ಗಂಟೆವರೆಗೂ ಹಳ್ಳಿಗಳ ಕಡೆ ಹೋಗಿ ಎಲ್ಲ ಕಡೆ ಪೂಜೆಗಳು ಮಾಡ್ಕೊಂಡು ಸುಮಾರು 1-2 ಗ್ರಾಮ ಶಾಖೆಗಳು ಆಮೇಲೆ ಬಾಬಾ ಸಾಹೇಬ್ರ ಎಲ್ಲಿ ಇದು ಮಾಡಿದಿರ ಅಲ್ಲೆಲ್ಲ ಮಾನ ಇದು ಹಾಕ್ಕೊಂಡು ಹೂಗಳು ಹಾಕ್ಕೊಂಡು ನಾವು ವಿಧಾನಸೌಧಕ್ಕೆ ಬಂದಿದ್ದೀರಿ. ಏನು ಇವತ್ತು ಸರ್ಕಾರದಿಂದ ತುಂಬ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಚೆನ್ನಾಗಿ ಇದು ಮಾಡಿದ್ದಾರೆ. ಆದರೆ ನಮ್ಮ ಕೋರಿಕೆ ಏನಂದರೆ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಕಚೇರಿಗಳಲ್ಲಿ ಪೂಜೆ ಮಾಡಬೇಕು. ಬಾಬಾ ಸಾಹೇಬರು ಫೋಟೋ ಇಕ್ಕೊಂಡು ಸ್ಕೂಲ್ಗಳಾಗಿರ್ಬೋದು, ಸ್ಟೇಷನ್ಗಳಾಗಿರ್ಬೋದು, ವಿಧಾನಸೌಧ ಆಗಿರ್ಬೋದು, ಪ್ರತಿಯೊಂದು ಅಧಿಕಾರಿಗಳು ಕಚೇರಿಗಳ ಮುಂದೆ ಅವ್ರ ಫೋಟೋ ಇಕ್ಕಿ ಪೂಜೆ ಮಾಡ್ಬೇಕಂತೇಳಿ ಅದನ್ನು ನಾವು ಸಿದ್ದರಾಮಯ್ಯ ಅವ್ರಿಗೆ ಒಂದು ಮನವಿ ಮಾಡೋಕಂತೀವಿ ನಮ್ಮ ಸಂಘಟನೆಯಿಂದ. ನೆಕ್ಸ್ಟು ದಿನಗಳಲ್ಲಿ ಅವರೊಂದು ಇದನ್ನು ಆದೇಶ ಮಾಡ್ಬೇಕಂತೇಳಿ ನಾವು ಕೊಡ್ಕೊಂತಿದ್ದೀರಿ. ಏನು ನಾವು ಬಾಬಾ ಸಾಹೇಬ್ರ ಕನಸುಗಳು ಏನಿತ್ತೋ ಆ ಕನಸುಗಳ ದಾರಿಯಲ್ಲಿ ಹೋಗಿ ಅವರು ಆಶಯಗಳನ್ನ ನೆನೆಸು ಮಾಡಿ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆಯ ಚಳುವಳಿಗಳು ಕಟ್ಟಬೇಕು, ಒಳ್ಳೆಯ ಮಕ್ಕಳಿಗೆ ಶಿಕ್ಷಣಗಳು ಕೊಡಬೇಕು ಅಂತೇಳಿ ನಮ್ಮ ಸಂಘಟನೆಗಳಿಂದ ತೀರ್ಮಾನ ಹಾಕೊಂಡಿದ್ದೀರಿ. ಜೈ ಭೀಮ್, ಜೈ ಕರ್ನಾಟಕ. ಭಾರತ ರತ್ನ ವಿಶ್ವಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣ ದಿನ. ಈ ದಿನವನ್ನು ನಾವು ಇಡೀ ದೇಶದಲ್ಲೆಲ್ಲ ಪ್ರಪಂಚದಲ್ಲೇ ಇವತ್ತು ದಿನ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣ ದಿನವನ್ನು ಆಚರಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ನಾವು ಈ ವಿಧಾನಸೌಧ ಮುಂಭಾಗ ಇರುವಂಥ ಬಾಬಾ ಸಾಹೇಬರ ಪ್ರತಿಮೆ ಮುಂದೆ ಅದ್ಧೂರಿಯಾಗಿ ಬಾಬಾ ಸಾಹೇಬರ ಪರಿನಿಬ್ಬಾಣವನ್ನು ಆಚರಿಸ್ತಾ ಈ ದಿನ ಸರ್ಕಾರ ಆಗಿರ್ಬೋದು ಮತ್ತು ಸಮಾಜ ಕಲ್ಯಾಣ ಭಾಳಷ್ಟು ಅಧಿಕಾರಿಗಳು ಎಲ್ಲ ಸೇರಿ ಬಹಳಷ್ಟು ತುಂಬ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ನಮ್ಮ ದಲಿತ ಸಂಘರ್ಷ ಸಮಿತಿ ಭೀಮವಾದದಿಂದ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ.